ಯುವ ಧೀರ ಕಂಠೀರವ, ಯುವ ವೀರ ಮಯೂರ, ಯುವ ರಾಜಕುಮಾರ, ದೊಡ್ಡ ಮನೆ ದೊರೆ, ಕರುನಾಡ ಕುದುರೆ, ಬಹುಪರ ಬಹುಪರ ಬಹುಪರ. You and only you are ನಿಂದೆ ಹವ ಹವ ಹವ. ಯುವ 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 ನಾವು ಯಾವತ್ತೂ ಬೇರೆ ಟ್ರಾವೆಲ್ ಆಗಲ್ಲ. ನಮಗೆ ದಾರಿ, ನಮಗೆ ಸವಾರಿ. ಜೈ ಇವರತ್ನಲ್ಲಿ ಸರಿ ಮಾಡ್ತಿದ್ದೆ, ಅದು ಜೊತೆಗಿರಲಿಲ್ಲ, ಪಕ್ಕ ಇಟ್ಕೋಬೇಕು ಅಂತ ಅದು ಅದೇ ಸರಿ ಫೋನ್ ಮಾಡಿ ಅವರಿಗೆ ಡೇಟ್ ಕೊಟ್ಟು ಒಂದು ಇವತ್ತು ಬರ್ತಾ ಭಾಳ ಭಾರಿ. ಸರ್, ಡೆಲಿವರಿ ಬಾಯ್ಸ್ ಬಗ್ಗೆ ಒಂದು ಕತೆ ಕಂಟೆಂಟ್ ಇದೆ, ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೆಡಿ ಮಾಡಿ ವಿಮಾನ ಅಷ್ಟು ನೋಡಿ ನೀಟಾಗಿ ಫಸ್ಟು ರೇಜ್ ಫೈರಿಂಗ್ ಇದೆ, ಸೆಕೆಂಡ್ ಹಾಫ್ ಅಷ್ಟೇ ಜನ ಮಿನಿಟ್ ತಂಡ ಎಷ್ಟು ಜನ ಸೆಕೆಂಡ್ ಹಾಫ್ ಏನಿದೆ ಆ ಕ್ಯಾರೆಕ್ಟರ್ ಅದನ್ನೇ ಸರ್. ಕ್ಲೈಮ್ಯಾಕ್ಸ್ ಮತ್ತು ಈ ಒಂದು ಅಪ್ಪ ಮಗನ ಸೆಂಟಿಮೆಂಟ್ ಬಗ್ಗೆ ಅದು ಏನು ಹೇಳ್ತೀವಿ, ಏನಕ್ಕೆ 5 ದಿವಸ ಇನ್ನೂ ಆಚೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರೆ ತುಂಬ ಸಿನಿಮಾ ಸಕ್ಕತ್ತಾಗಿ ನೋಡ್ತಿದ್ದೆ. ಸಿನಿಮಾದಲ್ಲಿ ನಾನು ಕಾಲೇಜಲ್ಲಿ ನಿಮಗೆ ಲೋಕಲ್ ಹುಡುಗರು, ಹಾಸ್ಟೆಲ್ ಹುಡುಗರು ಅಂತ ಇತ್ತು. ಸೊ ಅದರಲ್ಲಿ ಲೋಕಲ್ ಹುಡುಗರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಸಿನಿಮಾ ತುಂಬ ಚೆನ್ನಾಗಿ ಒಳ್ಳೆ ತಂದೆ ತಾಯಿ ಸೆಂಟಿಮೆಂಟ್ ಇದೆ, ಜೀವನದ ಮೌಲ್ಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ದುಡ್ಡಿನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸ್ಟಾರ್ ಡೈರೆಕ್ಟರ್ ಸಂತೋಷ್ ಸರ್ ಅವರು ದೊಡ್ಡ ಮನೆ ಹುಡಿನ ತುಂಬ ಬ್ಯೂಟಿಫುಲ್ಲಾಗಿ ಜನಗಳಿಗೆ ಪ್ರಸ್ತುತಪಡಿಸಿದ್ದಾರೆ. ತುಂಬ ಸಿನಿಮಾ ಸಕ್ಕತ್ತಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ಎಲ್ಲ ಬಂದು ಥಿಯೇಟರಲ್ಲೇ ಸಿನಿಮಾ ಜೈ ಪವರ್ ಸ್ಟಾರ್, ಜೈ ಯುವ. ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ, ಒಳ್ಳೆ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ಇವಾಗ ಹೊಸ ಅಧ್ಯಾಯ ಆರ್ಷಿಯಲ್ಲಿ ಹೆಂಗೇನಿದ್ದಾರೆ, ಯುವರಾಜ್ ಕುಮಾರ್ ಅವ್ರದ್ದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಹೆಚ್ಚಾಗಿ ಕ್ರೌಡ್ ಬಂದು ಆ್ಯಕ್ಚುಲಿ ಲೇಡೀಸ್ ಬರ್ತಾ ಇರ್ಬೋದು, ಗರ್ಲ್ಸ್ ಬರ್ತಾ ಇರ್ಬೋದು, ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಬಂದಿದೆ. ಆಮೇಲೆ ಮೂವಿ ಹೆಂಗೆ ತಗೋತಾ ಇದ್ದಾರೆ ಅಂದರೆ ಜನ, ಈ ಪುನೀತ್ ರಾಜ್ಕುಮಾರ್ ಸರ್ನ ಯಾವ ಥರ ಮಿಸ್ ಮಾಡ್ಕೊಂಡಿದ್ರು 3 ಇಯರ್ಸಿಂದ, ಆ 3 ಇಯರ್ಸ್ ಇವಾಗ ಒಂದೇ ಸಲ ರಿವ್ಯೂಲಲ್ಲಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತೈತೆ. ನಾವು ಮೈಸೂರಿಂದ ಬಂದಿರೋದು, ಆ್ಯಕ್ಚುಲಿ ಬೆಂಗಳೂರವರಲ್ಲ. ಬಟ್ ಏನು ಅಂದರೆ ಒಂದು ಯುವರಾಜ್ ಕುಮಾರ್ ಅವ್ರನ್ನ ಪುನೀತ್ ರಾಜ್ಕುಮಾರ್ ರೀತಿಯಲ್ಲಿ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ನೀವು ಆಡಿದ್ದೆ ಆಟಗಳೆಲ್ಲ ಬಟ್ಟಿ ಸಮೇತ ಕೂಡ ಬಂದಿದ್ದಾರೆ. ನಮ್ಮ ಯುವ ಹೆಸರು ನೆನಪಿದೆಯಲ್ಲ, ದೊಡ್ಡ ಮನೆ ಇತಿಹಾಸದಲ್ಲಿ ಭಗವಂತಗೆ ಯಾರು ಪಡೆಯೋಲ್ಲ, ಯಾರು ಭಗವಂತವರಲ್ಲ. ಅಷ್ಟೊಂದು ಭಗವಂತನ ಯಾರು ದೇವರಾಗಲಿ ಯಾರು ಭಗವಂತ ಯಾರಲ್ಲ, ಅದು ಖುಷಿ ಕೊಡೋದು.
ಈಗ ನೋಡಿ ದೊಡ್ಡ ಮನೆಯಿಂದ ಸುಮಾರು ವರ್ಷಗಳಾದ್ಮೇಲೆ ಒಂದು ಸಿನಿಮಾ ಬಂದಿದೆ. ಸೊ ಈ ಒಂದು ಸಿನಿಮಾ ಬಗ್ಗೆ ನಮ್ಮ ಯುವರಾಜ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಮುಂದಿನ ಸೂಪರ್ ಸ್ಟಾರು ಯುವರಾಜ್ ಕುಮಾರೇ, ಯಾರು ಇಲ್ಲ. ಯುವರಾಜ್ ಕುಮಾರ್ ಮುಂದೆ ದೊಡ್ಡ ಮನೆಯವ್ರ ಮುಂದೆ ಬೇರೆ ಯಾವನೂ ಇಲ್ಲ. ಬೇಕಾದ್ರೆ ಇದು ಖಂಡಿತವಾಗಿ ಹೇಳ್ಬಯಸ್ತೀನಿ. ಇನ್ನು ಮುಂದೆ ಸ್ಟಾರು ಯುವರಾಜ್ ಕುಮಾರ್, ಸೂಪರ್ ಸ್ಟಾರ್. ಸ್ಟಾರ್ಗೆ ಸ್ಟಾರು, ಸೂಪರ್ ಸ್ಟಾರು ಈಗ ಯುವರಾಜ್ ಕುಮಾರೇ. ಎಲ್ಲ ಪುನೀತ್ ರಾಜ್ಕುಮಾರ್ ಸ್ಟೈಲಲ್ಲೇ ಮಾಡಿರೋದು. ಆಮೇಲೆ ಎಲ್ಲ ರಿಯಲ್ ಸ್ಟೇಟು, ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಎಲ್ಲ ರಿಯಲ್ ಆಗೇ ಮಾಡಿರೋದು. ಡೂಪ್ ಹಾಕೇ ಇಲ್ಲ ಇದರಲ್ಲಿ. ಅಷ್ಟೊಂದು ಸಖತ ಮಾಡಿದ್ದಾರೆ. ಯಾಕಂದರೆ ಇದು ಇತಿಹಾಸ, ಚಿತ್ರರಂಗಕ್ಕೆ ಇತಿಹಾಸ ಸೃಷ್ಟಿ ಮಾಡಿರೋರೇ ರಾಜವಂಶದವರು, ದೊಡ್ಡ ಮನೆಯವರೇ. ಇಡೀ ಭಾರತ, ನಮ್ಮ ಕರ್ನಾಟಕದಲ್ಲಿ ಇಡೀ ಭಾರತೀಯ ಚಿತ್ರರಂಗಕ್ಕೆ ಚರಿತ್ರೆ ಬರೆದವರೇ ರಾಜವಂಶದವರು. ಇತ್ತೀಚೆಗೆ ಯಾರ್ಯಾರು ಬಂದಿದ್ದಾರೆ ಬಣ್ಣ ಹಚ್ಕೊಂಡು ದಿನಕ್ಕೊಬ್ಬ ಬೀರ ಬರ್ತಾನೆ, ಅದೆಲ್ಲ ಲೆಕ್ಕ ಅಲ್ಲ. ಆದ್ರೆ ಚರಿತ್ರೆ ಬರೆದಿರೋರೆ ಇವತ್ತು ಚರಿತ್ರೆ ಬರೆದಿರೋರು ಯುವರಾಜ್ ಕುಮಾರ್ ಅವರು ಚಿತ್ರರಂಗಕ್ಕೆ. ಇದು ಮಾತ್ರ ಸ್ಪಷ್ಟವಾಗಿ ನಾನು ಹೇಳ್ಬರ್ತೀನಿ. ಯಾಕಂದರೆ ಇದು ರಕ್ತದಿಂದ ಬಂದಿದೆ. ನಾ ಜೇಮ್ಸ್ ಟೈಮಲ್ಲಿ ಹೇಳಿದ್ದೆ, ಬಣ್ಣ ಹಚ್ಚದವರೆಲ್ಲ ಹೀರೋ ಆಗಕ್ಕೆ ಸಾಧ್ಯವಿಲ್ಲ ಅಂತಲ್ಲ. ಇವತ್ತು ಅದೇ ಮಾತು ಹೇಳ್ತೀನಿ. ಬಣ್ಣ ಹಚ್ಚದವರೆಲ್ಲ ಹೀರೋ ಆಗಕ್ಕಲ್ಲ. ಬಣ್ಣನ ನೀವು ಹಚ್ಬೋದು, ನಾನು ಹಚ್ಬೋದು. ಬಣ್ಣ ಒರಿಜಿನಲ್ ಬಣ್ಣ ಯಾರ ಹತ್ರ ಅಂದ್ರೆ ರಾಜವಂಶದವ್ರ ಹತ್ರನೇ. ಈಗ ಬೇರೆ ಹಚ್ಕ ಬರೋದೆಲ್ಲ ಡೂಪ್ಲಿಕೇಟ್ ಬಣ್ಣ. ನೀರ್ಗೆ ಹಚ್ಚಿದ್ರು ಒಟ್ಟಾಯ್ತಾ, 4 ದಿನ ಬಿಸಿಲು ಕಾದ್ರೆ ಮಂಕಾಯ್ತು. ಇದು ಆಗಲ್ಲ. ಇದು ಶತಮಾನಗಳ ಕಾಳಿದ್ರು ಆ ಬಣ್ಣ ಹಂಗೆ ಇರ್ತದೆ. ಒರಿಜಿನಲ್ ಪೇಂಟ್ ಇದು ಅಂತ ನಾನು ಹೇಳ್ಬಯಸ್ತೀನಿ.